स्वागत है आप सभी दर्शकों का। मैं हूं सानिया। ನಮಸ್ತೆ. ಅಖಿಲ ಭಾರತೀಯ ಜಂಜಂ ಅಸೋಸಿಯೇಷನ್ ವಾಹನ ಚಾಲಕರು ಹಾಗೂ ಕೂಲಿ ಕಾರ್ಮಿಕರ ಸಂಘ ಅಧ್ಯಕ್ಷ ನಮ್ಮ ಇಸೂಫ್ ಜಮಾದಾರ್, ನಮ್ಮ ಬಂದೇನವಾಜ್ ಜಾಗೀರ್ದಾರ್ ಸಾಹೇಬರು, ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಕೂಡಿ ನಾಳೆಗೆ 16 ತಾರೀಕು ಬಂದ್ಕ ನಮ್ಗೆ ಸಪೋರ್ಟ್ ಮಾಡ್ಲಾಕ ನಮ್ಗೆ ತಂದು ನಮ್ಮ ಕಳ್ಳಿಮನಿ ಸಾಹೇಬರು, ಶ್ರೀನಾಥ್ ಪೂಜಾರಿ ಸಾಹೇಬರು, ಅಕ್ಷಯ್ ಎಲ್ಲಾರ್ಗ ನಮ್ಗೆ ಸಪೋರ್ಟ್ ಮಾಡ್ಲಾಕ ಬಂದಾರ. ಅವ್ರಿಗೆ ನಾವು ಭಾಳ ಧನ್ಯವಾದ ಹೇಳ್ತೀವಿ. ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ನೀವು ಬಂದಕ್ಕೆ ನಮ್ಗೆ सपोर्ट ಮಾಡ್ರಂತ ಎಲ್ಲರಿಗೂ विनती ಮಾಡ್ತೀವಿ. आज अखिल भारतीय जमजम एसोसिएशन की तरफ से ये जो 16 तारीख को बंद बुलाया गया है उसे समर्थन करने के असर मैं और हमारे जिला अध्यक्ष हमीद भाई मुशीर साहब पास आए थे। तो विषय क्या है, जो जज के ऊपर जो एक वकील राजेश किशोर जो जूता फेंके, वो सिर्फ एक जज का अवमान नहीं है, इडीं सारे भारत देश के दलित समाज और पिछड़े समाज और खास तौर पर जिन पर दर्जनों हुआ इनका अपमान किया गया है। इस सिलसिले में क्या है, 16 तारीख को पूरा बीजापुर बंद है। हमारा पूरा सहयोग रहेगा ये सारे संगठनों के साथ। मैं अखिल भारतीय राज्य अध्यक्ष यूसुफ जमादार। ಭಾರತ ದೇಶದ ಸಂವಿಧಾನದ ಮುಖ್ಯ ಹುದ್ದೆಯಾಗಿರತಕ್ಕಂತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಏನು ಸುವ್ಯಸತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರತಕ್ಕಂತ ದೇಶದ್ರೋಹಿಗಳ ವಿರುದ್ಧ ಇಡೀ ವಿಜಯಪುರ ನಗರ ಸಿಡಿದೆದ್ದಿದೆ. ನಗರದ ಎಲ್ಲ ಪ್ರಜ್ಞಾವಂತ ನಾಗರಿಕರ ಜೊತೆಗೆ ನಮ್ಮ ಆಟೋ ಯೂನಿಯನ್ ಜಂಜಂ ಆಟೋ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆ ದಿನ ಯಾವುದೇ ಆಟೋಗಳು ಕೂಡ ಜಂಜಂ ಯೂನಿಯನ್ ದಿಂದ ರೋಡಿಗೆ ಬರೋದಿಲ್ಲ ಮತ್ತು ಬಂದ್ಗೆ ಬೆಂಬಲಿಸಿ ನಾವು ಕೂಡ ಪಾಲ್ಗೊಳ್ತೀವಿ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥ ಆಟೋ ಯೂನಿಯನ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಎಲ್ಲರೂ ಕೂಡಿ ಪ್ರಜಾಪ್ರಭುತ್ವ ಉಳಿಸಿಕೊಳ್ಳೋಣ. ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸಿಕೊಳ್ಳುವುದು ಭಾರತೀಯರಾದ ನಮ್ಮೆಲ್ಲರ ಹಕ್ಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಾಬೀತುಪಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।